ಇಂದು ನಾವು ಭಾರತದ ಹೆಮ್ಮೆಯ ಪುತ್ರ ವಿವೇಕಾನಂದ ಇವರ ಕಥೆಯನ್ನು ಕೇಳೋಣ. ಬಾಲಕ ನರೇಂದ್ರ ಮತ್ತು ಆಧ್ಯಾತ್ಮದ ಹುಡುಕಾಟ. ಒಂದು ಕಾಲದಲ್ಲಿ, ಅಂದರೆ 1863 ಜನವರಿ 12ರಂದು ಕೋಲ್ಕತ್ತಾದಲ್ಲಿ ಒಬ್ಬ ತೇಜಸ್ವಿ ಬಾಲಕ ಹುಟ್ಟಿದನು. ಅವನ ಹೆಸರೇ ನರೇಂದ್ರನಾಥ. ಅವನ ತಂದೆ ವಿಶ್ವನಾಥ ದತ್ತ, ಒಬ್ಬ ವಕೀಲರು. ತಾಯಿ ಭುವನೇಶ್ವರಿ, ದೈವಭಕ್ತೆ. ಬಾಲಕನಾಗಿದ್ದಾಗಲೇ ನರೇಂದ್ರನಿಗೆ ದೇವರು ಮತ್ತು ಸತ್ಯವನ್ನು ತಿಳಿಯುವ ಕುತೂಹಲವಿತ್ತು. ಈ ನಿಟ್ಟಿನಲ್ಲಿ ಅವನು ಗುರುಗಳಿಗಾಗಿ ಹುಡುಕುತ್ತಾ ಕೊನೆಗೆ ದಕ್ಷಿಣೇಶ್ವರದ ಕಾಳಿ ದೇವಸ್ಥಾನದಲ್ಲಿ ಗುರುಗಳ ಭೇಟಿ ಅವನಿಗಾಗುತ್ತದೆ. ದೇವರನ್ನು ಹುಡುಕುತ್ತಾ ನರೇಂದ್ರನು ದಕ್ಷಿಣೇಶ್ವರದ ಕಾಳಿ ದೇವಾಲಯಕ್ಕೆ ಬಂದನು. ಅಲ್ಲಿ ಆ ದೇವಾಲಯದ ಅರ್ಚಕರಾಗಿದ್ದ ಶ್ರೀರಾಮಕೃಷ್ಣ ಪರಮಹಂಸರನ್ನು ಭೇಟಿಯಾದನು. ನಾನು ದೇವರನ್ನು ನೋಡಿದ್ದೇನೆ, ನಿಮಗೂ ತೋರಿಸಬಲ್ಲೆ ಎಂದ ಗುರುಗಳ ಮಾತು ನರೇಂದ್ರನ ಬದುಕನ್ನೇ ಬದಲಿಸಿತು. ಮುಂದೆ ನರೇಂದ್ರನೇ ಜಗತ್ತಿನ ಅದ್ಭುತ ಸನ್ಯಾಸಿ ಸ್ವಾಮಿ ವಿವೇಕಾನಂದನಾದನು. ಸ್ವಾಮಿ ವಿವೇಕಾನಂದರು ಕನ್ಯಾಕುಮಾರಿಯ ಕಟ್ಟಕಡೆಯ ತುದಿಯಲ್ಲಿ ಕುಳಿತು ಧ್ಯಾನವನ್ನು ಮಾಡಿದರು. ಗುರುಗಳ ಮರಣದ ನಂತರ ವಿವೇಕಾನಂದರು ಇಡೀ ಭಾರತವನ್ನು ಪರ್ಯಟನೆ ಮಾಡಿದರು. ಕೊನೆಗೆ ಭಾರತದ ದಕ್ಷಿಣ ತುದಿಯಾದ ಕನ್ಯಾಕುಮಾರಿಗೆ ಬಂದರು. ಅಲ್ಲಿ ಸಮುದ್ರದ ಮಧ್ಯದಲ್ಲಿರುವ ಒಂದು ಬಂಡೆಯ ಮೇಲೆ ಕುಳಿತು 3 ದಿನಗಳ ಕಾಲ ಆಳವಾದ ಧ್ಯಾನ ಮಾಡಿದರು. ಅಲ್ಲಿ ಅವರಿಗೆ ಭಾರತದ ಏಳಿಗೆಗಾಗಿ ಶ್ರಮಿಸುವ ಸಂಕಲ್ಪ ಮೂಡಿತು. ನಂತರ ಅವರು ಅಮೇರಿಕಾದ ಚಿಕಾಗೋ ನಗರಕ್ಕೆ ಹೋದರು. ಅದು 1893ನೇ ಇಸ್ವಿ. ಅಲ್ಲಿ ನಡೆದ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದರು. ಅಲ್ಲಿ ನೆರೆದಿದ್ದ ಸಾವಿರಾರು ಜನರನ್ನು ನೋಡಿ ಅಮೇರಿಕಾದರನ್ನ ಸೋದರ ಸೋದರಿಯರೇ ಎಂದು ಮಾತು ಆರಂಭಿಸಿದರು. ಈ ಪ್ರೀತಿಯ ಮಾತು ಕೇಳಿ ಇಡೀ ಸಭಾಂಗಣವೇ ಎದ್ದು ನಿಂತು ಚಪ್ಪಾಳೆ ತಟ್ಟಿತು. ಅಲ್ಲಿ ಅವರು ಹಿಂದೂ ಧರ್ಮದ ಬಗ್ಗೆ ಜಗತ್ತಿಗೆ ತಿಳಿಸಿದರು. ಭಾರತಕ್ಕೆ ಮರಳಿದ ವಿವೇಕಾನಂದರು ಯುವಕರನ್ನು ಎಚ್ಚರಿಸಿದರು. ಏಳಿ, ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದು ಕರೆ ನೀಡಿದರು. ತಮ್ಮ ಗುರುಗಳ ನೆನಪಿಗಾಗಿ ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್ ಸ್ಥಾಪಿಸಿದರು. ಅವರ ಪ್ರಮುಖ ಶಿಷ್ಯೆ ಭಗಿನಿ ನಿವೇದಿತಾ ಕೂಡ ಭಾರತದ ಸೇವೆಗೈದರು. ಕೊನೆಗೆ ವಿವೇಕಾನಂದರು ತಮ್ಮ 39ನೇ ವಯಸ್ಸಿನಲ್ಲಿ ಇಹಲೋಕ ತ್ಯಜಿಸಿದರು. ಅವರ ಸಮಾಧಿ ಈಗ ಬೇಲೂರು ಮಠದಲ್ಲಿದೆ.